ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ 5-5-5 ಟೆಕ್ನಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೇಟಾಗಿ ಸಿಕ್ಕರೆ, ಅಂದರೆ ನಾನು ಈ ವಿಡಿಯೋನ ಸ್ಪೆಷಲಿ 5-5 ಪೋರ್ಟಲ್ಗೆ ಅಂತಲೇ ಮಾಡ್ತಾ ಇರೋದು. ನಿಮಗೆಲ್ಲ ಗೊತ್ತಿದೆ, ವಿ ಹ್ಯಾವ್ ಗಾಟ್ ವಂಡರ್ಫುಲ್ ರೆಸ್ಪಾನ್ಸ್ ಆ್ಯಂಡ್ ಸಕ್ಸಸ್ ಸ್ಟೋರೀಸ್ ಆಫ್ 2-2 ಪೋರ್ಟಲ್, 11-11 ಪೋರ್ಟಲ್, 8-8 ಪೋರ್ಟಲ್, 4-4 ಪೋರ್ಟಲ್. ತುಂಬಾ ಸಕ್ಸಸ್ ಸ್ಟೋರಿ ಇದೆ. ನೀವು ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮ್ಯುನಿಟಿಗೆ ಹೋಗಿ ಅಲ್ಲಿ ನೋಡ್ಬೋದು. ನಿಮಗೆ ತುಂಬ ಸಕ್ಸಸ್ ಸ್ಟೋರೀಸ್ನ ನೋಡ್ತೀರಾ. ಸೊ ಬಿಲೀವ್ ಮಾಡಿ, ಪೋರ್ಟಲ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಹಾಗಾದರೆ ಈ 5-5 ಟೆಕ್ನಿಕ್ನ ನಾವು ಈ ಪೋರ್ಟಲ್ ದಿನ ಮಾಡ್ತೀವ ಅಂದರೆ ಹೌದು. 5-5 ಟೆಕ್ನಿಕ್ನ ನಾವು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ದು ಯಾವುದಾದ್ರೂ ಒಂದು ಆಸೆನ ಪಿಕ್ ಮಾಡಿ ಅದನ್ನು ನೀವು ಈ 55 ಟೈಮ್ಸ್ 5 ಡೇಸ್ ಬರೀತೀರ. ಓಕೆನಾ? ನಾನು ಇಲ್ಲಿ ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ತೋರಿಸ್ಕೊಡ್ತೀನಿ. ಸೊ ನೀವು ಅದರಲ್ಲಿ ಪಿಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲದಕ್ಕೂ ಬರೆದಿದ್ದೀನಿ ನಾನಿಲ್ಲಿ. ಇದು ಜಸ್ಟ್ 5-5 ಟೆಕ್ನಿಕ್ ಮಾಡೋರಿಗೆ, ಅಂದರೆ ಯಾರಿಗಾದರೂ ಬೇರೆ ಟೈಮಲ್ಲಿ ಈ ವಿಡಿಯೋ ಸಿಕ್ಕರೆ. ಓಕೆ, ಆ್ಯಂಡ್ ನಾವು ಬೇರೆ ಟೈಮಲ್ಲೂ 5-5 ಟೆಕ್ನಿಕ್ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಎಸ್. ನಿಮ್ಮ ಒಂದು ಆಸೆನ 55 ಸಲ, ದಿನ 55 ಸಲ 5 ದಿನ ಬರೀಬೇಕು. ಓಕೆ, ದ್ಯಾಟ್ ಈಸ್ 5-5 ಟೆಕ್ನಿಕ್. ಈ ಒಂದು ಟೆಕ್ನಿಕ್ನ ನಾವು ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ಲಿ ನಾವು ತುಂಬ ಬಲವಾಗಿ ಆ ಆಸೆನ ಹಾಕ್ತೀವಿ ನಮ್ಮ ಸಬ್ಕಾನ್ಷಿಯಸ್ಸಿಗೆ. ಓಕೆ, ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಈ ಟೆಕ್ನಿಕ್ ವೆರಿ ಮಚ್ ಪವರ್ಫುಲ್ ಆ್ಯಂಡ್ ಇದು ತುಂಬಾ ವರ್ಕ್ ಆಗಿರುವಂತಹ ಟೆಕ್ನಿಕ್. 5-5 ಟೆಕ್ನಿಕ್ ಏನಿದೆ ಅಲ್ಲ, 5-5 ಟೆಕ್ನಿಕ್ಕು ತುಂಬಾ ವರ್ಕ್ ಆಗಿರುವಂತಹ ಟೆಕ್ನಿಕ್. ಸೊ ಹಾಗಾದರೆ ಇದನ್ನು ನೀವು ಪೀರಿಯಡ್ಸಲ್ಲೂ ಮಾಡ್ಬೋದು, ಎನಿ ಟೈಮ್ ಇನ್ ಎ ಡೇ ಮಾಡ್ಬೋದು. ಓಕೆ, ಸೊ ಹಾಗಾದರೆ 5-5 ಪೋರ್ಟಲ್ ದಿನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಇದ್ದರೆ, ತುಂಬ ವಿಶೇಷವಾಗಿ ಬಂದಿದೆ ಈ ಸಲ. ನಾನು ತೋರಿಸ್ತೀನಿ ನಿಮಗೆ. ಓಕೆ, ಹೇಗೆ ಇದು ಪೋರ್ಟಲ್ ಅಷ್ಟು ಪವರ್ಫುಲ್ ಇದೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ. ನಮಗೆ ಈ ಪೋರ್ಟಲ್ ಬಂದಿರೋದು 5-5-2024 ದಿನ. ಓಕೆನಾ? ಸೊ ಇದು 5-5-2024 ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ 18 ಬರುತ್ತೆ. 18ನ ಸಿಂಗಲ್ ಡಿಜಿಟಾಗಿ ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಓಕೆನಾ? ಸೊ ನೀವು 5ನೇ ತಾರೀಕು 55 ಟೈಮ್ಸ್ ಒಂದು ಆಸೆನ ಬರೆದು, ನಿಮ್ಮ ಆಸೆ ಮುಗಿಯೋದು 9ನೇ ತಾರೀಕಿಗೆ, ಅಂದರೆ ನಿಮ್ಮ 5 ದಿನ ಕಂಪ್ಲೀಟ್ ಆಗೋದು 9ನೇ ತಾರೀಕಿಗೆ. ಸೊ ನಿಮ್ಮದು ಈ ಇಯರಿನ ನಂಬರ್ ಏನಾಗುತ್ತೆ, ಈ ಸ್ಪೆಷಲಿ ಈ ಡೇಟಿನ ನಂಬರ್ ಟೋಟಲ್ ಡಿಜಿಟ್ ಏನಾಗುತ್ತೆ 9. ನೀವು 5-5 ಟೆಕ್ನಿಕ್ನ ಮುಗಿಸೋದು 9ನೇ ತಾರೀಕಿಗೆ ಮುಗಿಸ್ತೀರಾ. ಎಷ್ಟು ಪವರ್ಫುಲ್ ಇದೆ ಯೋಚನೆ ಮಾಡಿ. ಓಕೆನಾ? ಸೊ ಈಗ ಕೆಲವ್ರು ಇರ್ತಾರೆ, ನಾನು ಹೇಳಿರ್ತೀನಿ 5ನೇ ತಾರೀಕು ಮಾಡಬೇಕು ಅಂತ, ಬಟ್ ಅವ್ರಿಗೆ ಮಾಡೋಕ್ಕಾಗಿರಲ್ಲ ಅಥವಾ ಬೇಕು ಅಂತಲೇ ಮಾಡಿರಲ್ಲ. 5ನೇ ತಾರೀಕು ಯಾರೋ ಮಾಡಿರೋದ್ರದ್ದು ಸಕ್ಸಸ್ ಸ್ಟೋರಿನ ಹಾಕಿದ್ಮೇಲೆ ಅವರಿಗೆ ಮಾಡಬೇಕನ್ಸುತ್ತೆ. ಸೊ ಅಂಥವ್ರಿಗೆ ಕೆಲವು ಡೇಟ್ಸ್ಗಳಿದೆ, ಅದು 14th ಆ್ಯಂಡ್ 23rd. ಓಕೆ, 5ನೇ ತಾರೀಕು ಮಿಸ್ ಆದರೆ 14ನೇ ತಾರೀಕು ಮಾಡಿ, 23ನೇ ತಾರೀಕು ಮಾಡಿ. ಆ್ಯಂಡ್ ಅದು ಕೂಡ ಅಷ್ಟೇ, ನಿಮಗೆ 9 ನಂಬರಲ್ಲೇ ಎಂಡ್ ಆಗುತ್ತೆ. ಇದನ್ನು ನೀವು ಆ್ಯಡ್ ಮಾಡಿ ನೋಡಿ, ಕಂಪ್ಲೀಟ್ ಡೇಟ್ ಸಮೇತ ಆ್ಯಡ್ ಮಾಡಿ ನೋಡಿದ್ರೂ ನಿಮಗೆ ನಂಬರ್ 9 ಬರುತ್ತೆ. ಓಕೆನಾ? ಆ್ಯಂಡ್ 23rd ನಮಗೆ ಫ್ಲವರ್ ಮೂನ್ ಇದೆ. ಫ್ಲವರ್ ಮೂನ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಸ್ಟಿಲ್ ಅಗೇನ್ 5th ಬಿಟ್ಟರೆ ನಿಮಗೆ ಇನ್ನೂ ಮೋಸ್ಟ್ ಪವರ್ಫುಲ್ ಬರೋದು 23rd. ಓಕೆ, ಸೊ ನಿಮ್ಮ ಆಸೆಗಳನ್ನು 55 ಸಲ ಬರೀಬೇಕು. ಜಸ್ಟ್ ಒಂದು ಆಸೆ ಬರೀಬೇಕು. ಆ್ಯಂಡ್ ಇಲ್ಲಿ 5ನೇ ತಾರೀಕು ನೀವು ಒಂದು ಆಸೆ ಬರೆದು, 14ನೇ ತಾರೀಕು ಒಂದು ಆಸೆ ಬರೆದು, 23ನೇ ತಾರೀಕು ಒಂದು ಆಸೆನ ಬರೀಬಹುದು, ನಿಮ್ಮ ವಿಶನ್ನು ಬರೀಬಹುದು. ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಓಕೆನಾ? ಯಾವುದಾದ್ರೂ ಒಂದು ಅಷ್ಟೇ ಬರೀರಿ ಅಂತ ಹೇಳ್ತೀನಿ. ಬಟ್ ಇಲ್ಲ, ನಮಗೆ ಬರೀಲೇಬೇಕು ಅಂತ ಯಾರಾದರೂ ನಿಮ್ಗೆ ಅನಿಸಿದ್ರೆ ಬರೀಬಹುದು, ಏನು ತೊಂದರೆ ಇಲ್ಲ. ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಆದರೆ ಬರೆಯೋದಿದ್ರೆ ಬರೀರಿ. ಬಿಕಾಸ್ ಯಾಕೆಂದರೆ ನಮಗೆ ಮತ್ತೆ ಮುಂದಿನ ವರ್ಷಕ್ಕೇ ಬರೋದು 5-5 ಪೋರ್ಟಲ್ ಅಲ್ವಾ? ಅದು ಬಂದ್ರೂ ನಮಗೆ ಇಷ್ಟು ಮಸ್ತಾಗಿ ಬರೋದಿಲ್ಲ ಅಲ್ಲ. ಅಂದರೆ ನೋಡಿ, ಇದ್ರಿಗೆ 9ಗೆ ಎಂಡ್ ಆಗುತ್ತೆ. ಇದ್ರ ಡೇಟ್ ಎಲ್ಲ ಕೌಂಟ್ ಮಾಡಿದ್ರೆ 9. ಇಷ್ಟು ನಮಗೆ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವಾ, ಐ ಡೋಂಟ್ ನೋ, ಐ ಹ್ಯಾವೆಂಟ್ ಕ್ಯಾಲ್ಕುಲೇಟೆಡ್ ಇಟ್. ಬಟ್ ಈ ಸಲ ಮಾತ್ರ ನಮಗೆ ತುಂಬ ಪವರ್ಫುಲ್ ನಂಬರ್ಸ್ ಬಂದಿದೆ. ಸೊ ಹಾಗಾಗಿ ಟ್ರೈ ಮಾಡಿ. ಬೇಕಿದ್ರೆ ನೀವು 5ನೇ ತಾರೀಕು ಒಂದು ವಿಶ್ನ ಬರೀರಿ, 14ನೇ ತಾರೀಕು ಒಂದು ವಿಷನ ಬರೀರಿ, 23ನೇ ತಾರೀಕು ಒಂದು ವಿಷನ ಬರಿಬೋದು. ಓಕೆ,
ಎಸ್, ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂತ ಅಂದರೆ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತ 5:30 ಹಂಗೆ, ಬಟ್ 5:55 ಅಂದರೆ ಬೆಳಗ್ಗೆ 5:55ಕ್ಕೆ ಬರೆಯೋಕ್ಕೆ ಸಾಧ್ಯ ಆದರೆ ಬರೀರಿ. 5:55ಕ್ಕೆ ಸ್ಟಾರ್ಟ್ ಮಾಡಿ ಅದು ಎಷ್ಟೊತ್ತಿಗಾದರೂ ಮುಗಿಲಿ, ಓಕೆನಾ. ಇಲ್ಲ ನಮಗೆ ಆಗಲ್ಲ, ಅಷ್ಟು ಬೇಗ ಆಗಲ್ಲ ಅಂದರೆ ಸಂಜೆ 5:55ಕ್ಕೂ ನೀವು ಬರಿಬೋದು. ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದಾಗಲ್ಲ ಅಂದರೆ ಇನ್ ಎ ಡೇ ಎನಿ ಟೈಮ್. ಬಟ್ ಆಲ್ಮೋಸ್ಟ್ ನೀವು ಹೇಗೆ ಗೊತ್ತಾ, ಈಗ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮಗೆ ಬರೆಯೋಕ್ಕೆ ಸಾಧ್ಯ ಆಯಿತು ಅಂದರೆ 6ನೇ ತಾರೀಕು 10 ಗಂಟೆ, 7ನೇ ತಾರೀಕು 10 ಗಂಟೆ, 8ನೇ ತಾರೀಕು 10 ಗಂಟೆ, 9ನೇ ತಾರೀಕು 10 ಗಂಟೆ, ಅದನ್ನು ಟೈಮನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ವರ್ಸ್ಟ್ ಕೇಸ್ ಆಗಲಿಲ್ಲ ಅಂದರೆ ಫೈನ್, ಬಟ್ ನಿಮ್ಮ ಕೈಲಿ ಆಗುತ್ತೆ ಅಂದರೆ ದಯವಿಟ್ಟು ಈ 5 ದಿನಗಳು ಡೆಡಿಕೇಟೆಡ್ ಆಗಿ ಇಟ್ಕೊಂಡು ಮಾಡಿ. ಯು ವಿಲ್ ಸಿ ದ ಮ್ಯಾಜಿಕ್, ಓಕೆ, ಯು ವಿಲ್ ಸಿ ದ ಮ್ಯಾಜಿಕ್, ಟ್ರಸ್ಟ್ ಮೀ. ಆ್ಯಂಡ್ ಏನನ್ನು ಬರೀಬೇಕು ಅಂತ ನಾನು ಇಲ್ಲಿ ಒಂದಿಷ್ಟು ಅಫರ್ಮೇಷನ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಎಲ್ಲರೂ ಡೌಟ್ ಕೇಳ್ತೀರಾ ಯಾವ ಥರ ಬರೀಬೇಕೇನು ಅಂತ. ಸೊ ಹಾಗಾಗಿ ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ಗಳಿಗೆ ಅಂತ ನಾನು ಈ ಥರ ಬರೆದಿದ್ದೀನಿ. ಈಗ ಸದ್ಯಕ್ಕೆ ನನಗೆ ಒಬ್ಬರು ಸ್ಟೂಡೆಂಟ್ ವರ್ಕ್ಶಾಪಿಗೆ ಜಾಯ್ನ್ ಆಗಿದ್ದಾರೆ. ಸೊ ಅವ್ರು ನನಗೆ ಇನ್ಸ್ಪಿರೇಷನ್ ಈ ಫಸ್ಟ್ ಅಫರ್ಮೇಷನ್ ಬರೆಯೋಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಕ್ಲಿಯರ್ಡ್ ಮೈ CA ಎಕ್ಸಾಮ್. ಸೊ ಯಾರಾದರೂ ಪರ್ಟಿಕ್ಯುಲರ್ ಎಕ್ಸಾಮ್, ಇಲ್ಲಿ ನಾನು CA ಅಂತ ಬರೆದಿದ್ದೀನಿ, ನೀವು ಪರ್ಟಿಕ್ಯುಲರ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂತ ಇದ್ದೀರಾ ಅಂದರೆ ಆ ಎಕ್ಸಾಮನ್ನು ಅಲ್ಲಿ ಮೆನ್ಷನ್ ಮಾಡಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನಾನು ನನ್ನ CA ಎಕ್ಸಾಮನ್ನು ಪಾಸ್ ಆಗಿದ್ದೀನಿ. ಓಕೆ. ಸೊ ಎರಡನೇದು, ಯಾರಿಗಾದರೂ ಪರ್ಟಿಕ್ಯುಲರ್ ಮಾರ್ಕ್ಸ್ನ ಮ್ಯಾನಿಫೆಸ್ಟ್ ಮಾಡಬೇಕಾ, ಐ ಸ್ಕೋರ್ಡ್ 490 ಔಟ್ ಆಫ್ 500. ಇದೆಲ್ಲ ಜಸ್ಟ್ ಎಕ್ಸಾಂಪಲ್ಸ್. ಫಸ್ಟಿಗೆ ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋದು ಮಸ್ಟ್, ಓಕೆ. ಸೊ ನಾನು 490 ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಫೆಕ್ಟ್ ಪಾರ್ಟ್ನರ್. ಯಾರು ಬಾಯ್ ಫ್ರೆಂಡ್ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಜಸ್ಟ್ ಮದುವೆ ಆಗೋಕ್ಕೆ ಹುಡುಗನ ಹುಡುಕ್ತಾ ಇದ್ದೀರಲ್ಲ, ಅವರು ಈ ಅಫರ್ಮೇಷನನ್ನು ಬಳಸಬಹುದು. ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಫೆಕ್ಟ್ ಪಾರ್ಟ್ನರ್. ನಾನು ತುಂಬ ಒಳ್ಳೆ ಪಾರ್ಟ್ನರ್ಗೆ ಮದುವೆ ಆಗಿದ್ದೀನಿ. ನಾನು ಏನಂತ ಹೇಳ್ಬೋದು, ನಾನು ಪರ್ಫೆಕ್ಟ್ ಪಾರ್ಟ್ನರನ್ನು ಮದುವೆ ಆಗಿದ್ದೀನಿ, ನನ್ನ ಡ್ರೀಮ್ ಹುಡುಗನ ನಾನು ಮದುವೆ ಆಗಿದ್ದೀನಿ ಅಂತ ಈ ರೀತಿ ಬರಿಬೋದು. ಈಗ ಪರ್ಟಿಕ್ಯುಲರ್ ಪಾರ್ಟ್ನರ್ ಇರ್ತಾರೆ, ಅವ್ರ ಜೊತೆನೇ ನಿಮ್ಮ ಮದುವೆ ಆಗಬೇಕನ್ನೋದು ಆಸೆ ಇದ್ದರೆ ನಿಮಗೆ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಪರ್ಸನ್ ನೇಮನ್ನು ಮೆನ್ಷನ್ ಮಾಡಿ. ಇಲ್ಲಿ ಡಬಲ್ ಕೋಟ್ಸ್ ಏನು ಹಾಕಿದ್ದೀನಿ ಅದನ್ನು ಬರೆಯೋದೇನು ಬೇಡ. ಜಸ್ಟ್ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಅಜಯ್, ಸುರೇಶ್, ನಿಮ್ಮ ಬಾಯ್ ಫ್ರೆಂಡ್ ಅವ್ರ ನಿಮ್ಮ ಪಾರ್ಟ್ನರ್ ಹೆಸರೇನಿದೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನಾನು ನನ್ನ ಸುರೇಶ್ ಜೊತೆ ಮದುವೆ ಆಗಿದ್ದೀನಿ ಅಥವಾ ನಮ್ಮ ಮದುವೆ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹ್ಯಾಪಿಲಿ ಲಿವಿಂಗ್ ವಿತ್ ಮೈ ಪಾರ್ಟ್ನರ್. ಕೆಲವರಿಗೆ ಫ್ರೆಂಡ್ಶಿಪ್ ಬೇಕಿರುತ್ತೆ, ಮದುವೆ ಬೇಡ, ಅವ್ರ ಜೊತೆ ಇರೋದೆಲ್ಲ ಅವಶ್ಯಕತೆ ಏನಿರಲ್ಲ. ಸೊ ಐ ಆಮ್ ಹ್ಯಾಪಿಲಿ ಲಿವಿಂಗ್ ವಿತ್ ಮೈ ಪಾರ್ಟ್ನರ್ ಅಂತ ಕೂಡ ಬರಿಬೋದು. ನಾನು ಸಂತೋಷವಾಗಿ ಅವ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿದ್ದೀನಿ ಅಂತ ನೀವು ಬರೀರಿ. ಆ್ಯಂಡ್ ಒಂದೇ ಲೈನಲ್ಲಿ ಬರಿಬೇಕಂದ್ರೆ ಏನಿಲ್ಲ, ಈ ಥರ 1-2 ಲೈನ್ ಆದರೂ ಕೂಡ ಪರವಾಗಿಲ್ಲ. ಸೊ ರೂಲ್ಡ್, ಅನ್ರೂಲ್ಡ್, ಎನಿಥಿಂಗ್ ಈಸ್ ಫೈನ್. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ತೊಗೊಳ್ಳಿ. ಆ್ಯಂಡ್ ಬ್ಲೂ ಕಲರ್ ಪೆನ್ನನ್ನೇ ತೊಗೊಳ್ಳಿ. ಸಾಧ್ಯ ಆದರೆ ಬ್ಲೂ ಇಲ್ಲ ರೆಡ್ ಯೂಸ್ ಮಾಡ್ಬೋದು. ರೆಡ್ ಸಿಗಲಿಲ್ಲ ಅಂದರೆ ಬ್ಲೂ ಈಸ್ ಆಲ್ಸೋ ಫೈನ್, ಓಕೆ. ದೆನ್ ಈಗ ಯಾರಿಗಾದ್ರೂ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ವರ್ಕಿಂಗ್ ಇನ್ ಡೆಲಾಯ್ಟ್ ಪರ್ಟಿಕ್ಯುಲರ್ ಕಂಪನಿ. ಥ್ಯಾಂಕ್ ಯು ಯೂನಿವರ್ಸ್, ನಾನು ಡೆಲಾಯ್ಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಪರ್ಟಿಕ್ಯುಲರ್ ಅಮೌಂಟನ್ನು ನೀವು ಅರ್ನ್ ಮಾಡಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಅರ್ನಿಂಗ್ 10.5 ಲ್ಯಾಕ್ ಪರ್ ಆ್ಯನಮ್. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ವರ್ಷ 10.5 ಲಕ್ಷ ಬರ್ತಾ ಇದೆ. ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಯಾರಾದರೂ ಬಿಸ್ನೆಸ್ ಮಾಡೋರು ಇಷ್ಟು ಕಸ್ಟಮರ್ ಬರಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಲೈಕ್ 50 ಕಸ್ಟಮರ್ಸ್ ಇನ್ ದಿಸ್ ಮಂತ್. ಈ ತಿಂಗಳು ನನಗೆ 50 ಜನ ಕಸ್ಟಮರ್ಸ್ ಬಂದರು. ಓಕೆ, ಡನ್. ಥ್ಯಾಂಕ್ ಯು ಯೂನಿವರ್ಸ್, ಐ ರೀಚ್ಡ್, ಓಕೆ ರೀಚ್ ಅಷ್ಟೇ ಆಗಿದೆ, ಐ ರೀಚ್ಡ್ 500 ಟಾರ್ಗೆಟ್. ಅಂದರೆ ಈಗ ಕೆಲವರಿಗೆ ಟಾರ್ಗೆಟ್ಸ್ ಇರುತ್ತೆ, ಇನ್ಶೂರೆನ್ಸ್ ಕಂಪ್ನೀಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ನಿಮ್ಮದು ಫೀಲ್ಡಲ್ಲಿ ಏನೋ ಟಾರ್ಗೆಟ್ ಅಂತ ಇರುತ್ತೆ ಅಲ್ವಾ. ಸೊ ಅವರು ಈ ರೀತಿ ಬರಿಬಹುದು, ನಾನು 500 ಜನನ ರೀಚ್ ಆದೆ, ನನಗೆ ಇಷ್ಟು ಟಾರ್ಗೆಟ್ ಸಿಕ್ತು. ನಿಮ್ಮದೇನಿದೆ ಅದನ್ನು ಬರೀರಿ. ಆ್ಯಂಡ್ ಹೆಲ್ತ್ ವಿಷಯದಲ್ಲಿ ನಾವು ಐ ಕ್ಯಾನ್ ವಾಕ್ ಅಂತ ಬರ್ತಿದ್ದೀನಿ. ಯಾರಿಗಾದ್ರೂ ಕಾಲು ನೋವು ಆ ಥರ ಏನಾದರೂ ಇದ್ದರೆ ಸೊ ನಾವು ಐ ಕ್ಯಾನ್ ಕಂಫರ್ಟಬಲಿ ವಾಕ್. ನಾನು ಆರಾಮಾಗಿ ಇವಾಗ ಓಡಾಡಿಕೊಂಡು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ನಾವು ಹೆಲ್ದಿ. ನಾನಿವಾಗ ಹೆಲ್ದಿ ಆಗಿದ್ದೀನಿ ಅಂತಲೂ ಓವರ್ ಆಲ್ ಹೆಲ್ತ್ ಬಗ್ಗೆ ಬರಿಬೋದು. ಥ್ಯಾಂಕ್ ಯು ಯೂನಿವರ್ಸ್, ಐ ಪರ್ಚೇಸ್ಡ್ ಕೋಲ್ಡ್ ಡ್ರಿಂಕ್. ಯಾರಿಗಾದ್ರೂ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ವಸ್ತುನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನಾನು
ಗೋಲ್ಡ್ ರಿಂಗನ್ನು ತೊಗೊಂಡಿದ್ದೀನಿ, ನನ್ನ ಬಳಿ ಗೋಲ್ಡ್ ರಿಂಗ್ ಇದೆ. ಓಕೆ, ಸೊ ಐ ಪರ್ಚೇಸ್ ಗೋಲ್ಡ್ ರಿಂಗ್ ಆರ್ ನಿಮಗೇನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದು. ಸೊ ನೆಕ್ಸ್ಟು ಥ್ಯಾಂಕ್ ಯು ಯೂನಿವರ್ಸ್. ಬೇರೆಯವರಿಗೆ ಬರಿಬೋದಾ ಅಂತ ಕೆಲವರು ಕೇಳ್ತಾರೆ, ಅವರಿಗೋಸ್ಕರ ಈ ಅಫರ್ಮೇಷನ್ನು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಯ್ ಫ್ರೆಂಡಿಗೆ ಯಾವುದೋ ಕೆಲಸ ಸಿಗಬೇಕಂತಿರುತ್ತೆ, ಅಥವಾ ನಿಮ್ಮ ಮಕ್ಕಳಿಗೆ ಇಷ್ಟು ಸ್ಕೋರ್ ಬರಬೇಕು ಅಂತ ನಿಮಗಿರುತ್ತೆ. ಸೊ ನೀವು ಅದನ್ನು ಬರಿಬಹುದು. ನಿಮ್ಮ ಮಗಂಗೆ ಎಲ್ಲೋ ಜಾಬ್ ಸಿಗಬೇಕಂತಿರುತ್ತೆ, ಥ್ಯಾಂಕ್ ಯು ಯೂನಿವರ್ಸ್ ABC ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನೀವು ನಿಮ್ಮ ಪರ್ಸನ್ ಹೆಸರನ್ನು ಮೆನ್ಷನ್ ಮಾಡಿ, ಗಾಟ್ ಜಾಬ್ ಇನ್ ಇನ್ಫೋಸಿಸ್. ಓಕೆ, ಸೊ ಥ್ಯಾಂಕ್ ಯು ಯೂನಿವರ್ಸ್. ಸುರೇಶ್ ಇವಾಗ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು. ಎನಿಥಿಂಗ್ ನಿಮ್ಮ ಸಿಚುವೇಶನ್ಗೆ ನೀವು ಫ್ರೇಮ್ ಮಾಡ್ಕೊಳ್ಳಿ. ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ಸ್. ಓಕೆ, ಇದನ್ನು ಯಾವ ರೀತಿ ಬರೀಬೇಕಂದ್ರೆ, ಇದರಲ್ಲಿ ನಿಮಗೆ ಸೂಟಬಲ್ ಇರುವಂತಹ ಒಂದು ಎಫರ್ಮೇಷನನ್ನು ಪಿಕ್ ಮಾಡಿ ನೀವು ಅದನ್ನು 55 ಸಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಥರ ಒಂದು ಫ್ರೆಶ್ ಪೇಜನ್ನು ತೊಗೋತೀರಾ. ಓಕೆ, ಸೊ ಇಲ್ಲಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಬುಕ್, ಸೊ ಹಾಗಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀತೀರಾ. ನೆಕ್ಸ್ಟ್ 1 2 3 4 5 6 ಇದೇ ಥರ ಸೋ ಆನ್ 55 ಟೈಮ್ಸ್ ಬರೀತೀರ. ಓಕೆ, ಈಗ ಇದರಲ್ಲಿ ನಿಮಗೆ ಮದುವೆನೂ ಆಗಬೇಕು, ಜಾಬು ಬೇಕು, ಹೆಲ್ತು ಬೇಕು. ಅವ್ರೇನು ಮಾಡ್ತೀರಾ, 5ನೇ ತಾರೀಕು ಮದುವೆ ಬಗ್ಗೆ ಬರೀತೀರಾ, 14ನೇ ತಾರೀಕು ಜಾಬ್ ಬಗ್ಗೆ ಬರೀತೀರಾ, 23ನೇ ತಾರೀಕು ಹೆಲ್ತ್ ಬಗ್ಗೆ ಬರೀತೀರಾ, ಅಥವಾ ನಿಮ್ಮ ಚಾಯ್ಸ್. ಎನಿ ಟೈಮ್ ಯಾವುದಾದ್ರೂ ಡೇಟಲ್ಲಿ ನೀವು ಎನಿ ಟೈಮ್ ಯಾವ ನಿಮಗೆ ವಿಷ್ ಇದೆ ಅದನ್ನು ಬರ್ಕೋಬಹುದು. ಜಸ್ಟ್ ಐ ಆಮ್ ಗಿವಿಂಗ್ ಇನ್ ಎಕ್ಸಾಂಪಲ್. ಇದಾದಮೇಲೆ ಪ್ರೈವಸಿ ಇಶ್ಯೂ ಇದೆ, ಏನು ಮಾಡಬೇಕು ಅನ್ನೋವಂಥವ್ರು ಬರ್ನ್ ಮಾಡಿ, ನೋ ವರೀಸ್. ಆ್ಯಂಡ್ ಇಲ್ಲಿಂದ 10ನೇ ತಾರೀಕು ಐ ಥಿಂಕ್ 9ನೇ ತಾರೀಕಿಗೆ ನಮ್ಮದು ಮುಗಿದ್ರೂ 10ನೇ ತಾರೀಕು ನಮಗೆ ಐ ಥಿಂಕ್ ನ್ಯೂ ಮೂನ್ ಇದೆ ಅನ್ಕೋತೀನಿ. ನ್ಯೂ ಮೂನ್ ಇದೆ ಮೋಸ್ಟ್ ಪ್ರಾಬಬಲಿ, ನಾನು ಇನ್ನೂ ಕ್ಯಾಲೆಂಡರಲ್ಲಿ ನೋಡಿಲ್ಲ. 10ನೇ ತಾರೀಕಿಗೆ ನ್ಯೂ ಮೂನ್ ಇರೋದ್ರಿಂದ 10ನೇ ತಾರೀಕು ನೀವು ಬರ್ನ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅನ್ನೋದಾದರೆ ಪ್ಲೀಸ್ ಕೀಪ್ ಇಟ್ ವಿತ್ ಯು. ಓಕೆ, ಬಿಕಾಸ್ ನಮಗೆ ಪ್ರೂಫ್ ಬೇಕು. ನಾಳೆ ದಿನ ನಾವು ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನಿಮ್ಗೆ ಗೊತ್ತಾಗ್ತಿಲ್ಲ ಎಷ್ಟೋ ಜನಕ್ಕೆ, ಲೈಕ್ ಪ್ರೈವಸಿ ಇಶ್ಯೂ ಇದೆ ಅಂದ್ಕೊಂಡು ಬರ್ನ್ ಮಾಡಿಬಿಡ್ತಿದ್ದೀರಾ ತುಂಬ ಜನ. ಬಟ್ ನಾನು ಹೇಳೋದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಗೆದಿಟ್ಕೊಳ್ಳೋಕೆ ಟ್ರೈ ಮಾಡಿ. ಐ ಅಂಡರ್ಸ್ಟ್ಯಾಂಡ್, ಪಾಪ ಬೇರೆಯವ್ರು ನೋಡಿದ್ರೆ ನಿಮ್ಗೊಂಥರ ಆಗುತ್ತೆ ಅಂತ ಐ ಅಂಡರ್ಸ್ಟ್ಯಾಂಡ್. ಬಟ್ ಇಫ್ ಪಾಸಿಬಲ್ ಹೇಗಾದರೂ ಮಾಡಿ ಯಾವುದಾದ್ರೂ ವೇನಲ್ಲಿ ತೆಗೆದಿಟ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕೆಂದರೆ ಅದನ್ನು ನೋಡಿದಾಗ ನಿಮಗೆ ಆಗೋ ಖುಷಿ ನಿಮಗೆ ಎಷ್ಟು ದುಡ್ಡು ಸಿಕ್ಕರೂ ಆಗಲ್ಲ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದಾದರೆ ಪ್ಲೀಸ್ ತೆಗೆದಿಟ್ಕೊಳ್ಳಿ. ಓಕೆ, ಇಯರ್ ಎಂಡಲ್ಲಿ ನಾನು ಹೇಗಿದ್ರು ಅದನ್ನೆಲ್ಲ ಬರ್ನ್ ಮಾಡಿಸ್ತೀನಿ. ಓಕೆನಾ, ಸೊ ಇದು ಒಂದು ಪಾರ್ಟು. ಆ್ಯಂಡ್ ಎಸ್, ಎನಿ ಡೌಟ್ಸ್ ಜಸ್ಟ್ ಲೆಟ್ ಮೀ ನೋ. ಬೇರೆಯವ್ರಿಗೋಸ್ಕರನೂ ಬರಿಬೋದು, ಪೀರಿಯಡ್ಸ್ ಟೈಮಲ್ಲೂ ಬರಿಬೋದು, ರೂಲ್ಡ್ ಅನ್ರೂಲ್ಡ್ ಯಾವ ಬುಕ್ಕಾದರೂ ತೊಗೊಂಡು ಬರಿಬೋದು. ಬ್ಲೂ ಕಲರ್, ರೆಡ್ ಕಲರ್ ಪೆನ್ ಯೂಸ್ ಮಾಡಬಹುದು. ಆ್ಯಂಡ್ ಪ್ಲೀಸ್ ಡೋಂಟ್ ಆಸ್ಕ್ ಮಿ ಸಿಲಿ ಡೌಟ್ಸ್. ಪ್ಲೀಸ್, ನನಗೆ ಅದು ತುಂಬ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಿಲಿ ಡೌಟ್ಸ್ ಕೇಳಿದಾಗ ಐ ಫೀಲ್ ರಿಯಲಿ ಬ್ಯಾಡ್. ಆಮೇಲೆ ಯಾವುದಾದ್ರೂ ಅಫರ್ಮೇಷನ್ನ ಪಿಕ್ ಮಾಡ್ಕೊಳ್ಳಿ ನೀವು ಇದರಲ್ಲಿ ಎನಿ ಟೈಮ್. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. 55 ಸಲ ಬರೆಯೋದು ಸಾಮಾನ್ಯವಾದ ವಿಷಯ ಅಲ್ಲ. ಓಕೆ, ನಾನೇ ಸ್ಟಾರ್ಟಿಂಗಲ್ಲಿ ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಯಾರು ಬರೀತಾರೆ ಅಂತ ಎಷ್ಟೋ ಸಲ ಮಧ್ಯಕ್ಕೆ ಬಿಟ್ಟಿದ್ದೀನಿ. ಬಟ್ ನನಗೆ ಆ ವಿಶ್ವಾಸ ಫುಲ್ಫಿಲ್ ಆಗಿದೆ. ನಾನು ಯಾವತ್ತೂ ಕರೆಕ್ಟಾಗಿ ಕೂತ್ಕೊಂಡು ಬರೆದಿದ್ದೀನಿ, ಅವತ್ತು ವಿಶ್ ಫುಲ್ಫಿಲ್ ಆಗಿದೆ. ಅದಕ್ಕೆ ನಾನು ಹೇಳೋದು, ಸಾಧ್ಯ ಆದರೆ ಇಷ್ಟೇ ಒಂದೊಂದೇ ಲೈನ್ ಅಫರ್ಮೇಷನ್ಗಳನ್ನು ನೀವಾಗೆ ಓನಾಗೆ ಮಾಡ್ಕೋತಿದ್ದೀರಾ ಅಂದರೆ ಒಂದೇ ಒಂದು ಲೈನನ್ನು ಪಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ತುಂಬ ಉದ್ದಕ್ಕೆ ಬರ್ಕೊತ ಹೋದ್ರಿ ಅಂತ ಹೇಳಿದ್ರೆ, ಈಗ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಫೆಕ್ಟ್ ಪಾರ್ಟ್ನರ್, ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ, ಹಿ ಈಸ್ ಲವಿಂಗ್ ಮೀ ಅಂತ ಈ ಥರ ಇಷ್ಟು ಉದ್ದದಾಗಿ ಬರೆದುಬಿಟ್ರೆ ನಿಮ್ಮ ಕೈಯಲ್ಲಿ 55 ಸಲ ಬರೆಯೋಕ್ಕಾಗಲ್ಲ, ಕೆಟ್ಟು ಬೋರಾಗಿಬಿಡುತ್ತೆ ಅದು. ಓಕೆನಾ, ಸೊ ಹಾಗಾಗಿ ಜಸ್ಟ್ ಒಂದು ಲೈನನ್ನು ಪಿಕ್ ಮಾಡಿ ಬರಿತಾ ಬನ್ನಿ. ಓಕೆ, ಆ್ಯಂಡ್ ವಿಶ್ ಫುಲ್ಫಿಲ್ ಆದಮೇಲೆ ನಾವು ಬರ್ನ್ ಮಾಡ್ಬೋದಾ ಅಂತ ಹೇಳಿದ್ರೆ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆ ಇಯರ್ ಎಂಡಲ್ಲಿ ನಾವು ನೋಡಿದಾಗ ಲೈಕ್ ವಾವ್ ಅನಿಸುತ್ತೆ. ಬಟ್ ಇಫ್ ಯು ವಾಂಟ್ ಟು ವಿಶ್ ಟು ಬರ್ನ್, ದೆನ್ ಯು ಕ್ಯಾನ್ ಬರ್ನ್ ಆ್ಯಂಡ್ ಬ್ಲೋ ದ ಆ್ಯಶಸ್ ಟು ಯೂನಿವರ್ಸ್ಗೆ ಆ್ಯಶ್ನ ಬ್ಲೋ ಮಾಡಿ. ಓಕೆ, ಆಮೇಲೆ ಇವಾಗ ಇನ್ನೂ ಒಂದು ಏನು ಡೌಟ್ ಬರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಇನ್ ಕೇಸ್ ಮಧ್ಯದಲ್ಲಿ ಒಂದು ದಿನ ಮಿಸ್ ಆದರೆ ಏನು ಮಾಡಬೇಕು? ಐ ಬೆಗ್ ಯು ಗೈಸ್, ಪ್ಲೀಸ್ ಮಿಸ್ ಮಾಡಬೇಡಿ.
ಹೇಗಾದರೂ ಮಾಡಿ ಬರೀರಿ. ಎಮರ್ಜೆನ್ಸಿಯಲ್ಲಿ ನಿಮಗೆ ಮಿಸ್ ಆಯಿತು ಒಂದಿನ, 5ನೇ ತಾರೀಕು ಬರೆದ್ರಿ, 6ನೇ ತಾರೀಕು ಬರೆದ್ರಿ, 7ನೇ ತಾರೀಕು ಬರೆಯೋಕ್ಕಾಗಲಿಲ್ಲ, ಏನೋ ಎಮರ್ಜೆನ್ಸಿ ಇತ್ತು ಬರೆಯೋಕ್ಕಾಗಲಿಲ್ಲ ಅಂದಾಗ ಮತ್ತೆ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಒಂದಿನಕ್ಕೆ 55 ಸಲ ಮಾತ್ರ ಬರೀಬೇಕು, ಮತ್ತೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಸ್, ಮತ್ತು ಅದನ್ನು ನೀವು 5 ಡೇಸಿಗೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇನ್ ಕೇಸ್ 5ನೇ ತಾರೀಕು ಮಿಸ್ ಆಗಿ ಅದು ಮಧ್ಯದಲ್ಲಿ ಮಿಸ್ ಆದ್ರೂ ನೀವು ಬೇಕಿದ್ರೆ 14th ಹಂಗೆ ಸ್ಟಾರ್ಟ್ ಮಾಡಿ. ಆಮೇಲೆ ಈಗ ಒಂದು ವಿಶ್ ಫುಲ್ಫಿಲ್ ಆಗಿಬಿಡುತ್ತೆ ಅಂದ್ಕೊಳ್ಳಿ, 5ನೇ ತಾರೀಕು ಬರೆದಿದ್ದು ವಿಶ್ಶು ಫುಲ್ಫಿಲ್ ಆಗಿಬಿಡುತ್ತೆ. ಮತ್ತು ನೀವು ಟೆಕ್ನಿಕ್ ಮಾಡ್ಬೋದು, ಅಂದರೆ 100% ಮಾಡ್ಬೋದು ಎನಿ ಟೈಮ್. ಈಗ ಈ ಮೇ ತಿಂಗಳು ಕಳೆದೋದ್ಮೇಲೆ ಮತ್ತೆ ನೀವು ಯಾವ ಟೈಮಲ್ಲಿ ಬೇಕಿದ್ರೆ ಈ 555 ಟೆಕ್ನಿಕ್ನ ನೀವು ಮಾಡ್ಬೋದು. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲೀಸ್ ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರೀಡ್ ದೆಮ್. ಆ್ಯಂಡ್ ನಮ್ಮ 55 ಪೋರ್ಟಲ್ನ ವೆಲ್ಕಮ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.